ಹಲೋ ಫ್ರೆಂಡ್ಸ್, ಫೈನಲಿ ನಾನು IBPS RRBPO 2024-25 ಅಲ್ಲಿ ಆಫೀಸರ್ ಸ್ಕೇಲ್ 1ನಲ್ಲಿ ಎಕ್ಸಾಮ್ ಪಾಸ್ ಆಗಿದ್ದೀನಿ. ಫೈನಲ್ ನಾನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಿದ್ದೀನಿ. ನಾನು ಇಲ್ಲಿಯವರೆಗೆ ಬರೆದಿರುವ ಎಲ್ಲ IBPS ಬ್ಯಾಂಕಿಂಗ್ ಎಕ್ಸಾಮ್ಗಳಲ್ಲಿ ಬರೆದಿರುವ ಎಲ್ಲ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಸ್ಕೋರ್ಸ್ ಹಾಗೂ ರಿಸಲ್ಟ್ ಸ್ಟೇಟಸನ್ನು ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾನು 2023-24ರಲ್ಲಿ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ. ಮೊದಲನೇ ಎಕ್ಸಾಮು RRB ಕ್ಲರ್ಕ್ ಎಕ್ಸಾಮ್ ಬರ್ತಿದ್ದೆ. ಪ್ರಿಲಿಮ್ಸ್ ಕೊಟ್ಟಿದ್ದೆ, ಅದು ಆಗಿತ್ತು. ಆಮೇಲೆ ಮೇನ್ಸು ಇದು 16/9/2023ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇತ್ತು. ಇದು ನಂದು ಪ್ರಿಲಿಮ್ಸ್ ಸ್ಟೇಟಸ್ RRB ಕ್ಲರ್ಕ್ದು. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ, ಅಂದರೆ ಆಗಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಅದರ ಸ್ಕೋರ್ಸು ಕಟ್ ಆಫು 16 ಇತ್ತು ಔಟ್ ಆಫ್ 80. ನನ್ನ ಸ್ಕೋರ್ ಬಂದ್ಬಿಟ್ಟು 61.50 ಆಗಿತ್ತು. ಹಾಗೆ ಮೇನ್ಸ್ ಇತ್ತು ಸೆಪ್ಟೆಂಬರಲ್ಲಿ. ಮೇನ್ಸ್ ಕೊಟ್ಟಿದ್ದೆ, ನನ್ನ ಸ್ಕೋರ್ ಬಂದ್ಬಿಟ್ಟು 76.56 ಔಟ್ ಆಫ್ 200, ಬಟ್ ಫೈನಲಿ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ ಬಂದ್ಬಿಟ್ಟು IBPS PO ಪ್ರಿಲಿಮ್ಸ್ ಎಕ್ಸಾಮ್ ಇತ್ತು. ಅದು ನನ್ನ ಪ್ರಿಲಿಮ್ಸೇ ಆಗಿರಲಿಲ್ಲ. ನನ್ನ ಕಟ್ ಆಫ್ ಬಂದ್ಬಿಟ್ಟು 49.50 ಇತ್ತು ಔಟ್ ಆಫ್ 100. ನನ್ನ ಸ್ಕೋರ್ ಬಂದ್ಬಿಟ್ಟು 38.25 ಇತ್ತು. ಹಾಗಾಗಿ ಪ್ರಿಲಿಮ್ಸ್ ಆಗಲಿಲ್ಲ. ನೆಕ್ಸ್ಟ್ ಎಕ್ಸಾಮ್ SBI PO ಪ್ರಿಲಿಮ್ಸ್ ಕೊಟ್ಟಿದ್ದೆ, ಅದು ಕೂಡ ಆಗಲಿಲ್ಲ. ಪ್ರಿಲಿಮ್ಸು ಕಟ್ ಆಫ್ 100 42.75 ಮಾರ್ಕ್ಸ್ ಬಂದಿತ್ತು, ಆದರೆ ಕಟ್ ಆಫ್ ಬಂದ್ಬಿಟ್ಟು 53 ಇತ್ತು. ಹಾಗಾಗಿ ಇದು ಕೂಡ ಆಗಲಿಲ್ಲ. ನೆಕ್ಸ್ಟ್ ಎಕ್ಸಾಮು IBPS SO ಇತ್ತು, ಅಂದರೆ ನಮ್ಮದು ಡಿಗ್ರಿ BSc ಅಗ್ರಿಕಲ್ಚರ್ ಮುಗಿತ್ತು. ಹಾಗಾಗಿ ಈ ಅಗ್ರಿಕಲ್ಚರ್ ಫೀಲ್ಡ್ ಆಗ್ತಾ ಒಂದು IBPS SO ಅಲ್ಲಿ ಬರುತ್ತೆ. ಅದು ಕೊಟ್ಟಿದ್ದೆ, ಅದು ಪ್ರಿಲಿಮ್ಸ್ ಆಗಿತ್ತು. ಕಟ್ ಆಫ್ ಬಂದ್ಬಿಟ್ಟು 36.88 ಇತ್ತು ಔಟ್ ಆಫ್ 425. ನನ್ನ ಸ್ಕೋರ್ ಬಂದ್ಬಿಟ್ಟು 40.63 ಇತ್ತು. ಹಾಗಾಗಿ ಪ್ರಿಲಿಮ್ಸ್ ಆಗಿತ್ತು. ಮೇನ್ಸ್ ಜನವರಿ ತಿಂಗಳಲ್ಲಿ ಕಂಡಕ್ಟ್ ಮಾಡಿದ್ರು, ಬಟ್ ಅದು ಮೇನ್ಸ್ ಆಗಲಿಲ್ಲ, ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು RBI ಅಸಿಸ್ಟೆಂಟ್ ಇತ್ತು, ಅದು ಕೂಡ ಪ್ರಿಲಿಮ್ಸ್ ಆಗಲಿಲ್ಲ. ನಂದು ಔಟ್ ಆಫ್ 100 ನನ್ನ ಮಾರ್ಕ್ಸ್ ಬಂದ್ಬಿಟ್ಟು 65 ಇತ್ತು. ಹಾಗಾಗಿ ನೆಕ್ಸ್ಟ್ SBI ಕ್ಲರ್ಕ್ ಎಕ್ಸಾಮ್ ಇತ್ತು, ಅದಕ್ಕಾಗಿ ಪ್ರಿಪ್ರೇಷನ್ ಮಾಡಿದ್ದೆ. ಅದು ಮಾರ್ಕ್ಸ್ ಬಂದ್ಬಿಟ್ಟು 57.25 ಪ್ರಿಲಿಮ್ಸು ಔಟ್ ಆಫ್ 100. ಕಟ್ ಆಫ್ ಬಂದ್ಬಿಟ್ಟು 56.75 ಇತ್ತು. ಹಾಗಾಗಿ ಪ್ರಿಲಿಮ್ಸ್ ಆಗಿತ್ತು ನಂದು. ನೆಕ್ಸ್ಟ್ ಇದ್ರದ್ದು ಮೇನ್ಸ್ ಕೊಟ್ಟಿದ್ದೆ. ಮೇನ್ಸ್ ಬಂದ್ಬಿಟ್ಟು ನನ್ನ ಮಾರ್ಕ್ಸ್ ಬಂದ್ಬಿಟ್ಟು 46 ಔಟ್ ಆಫ್ 100. ಸೊ ಹಾಗಾಗಿ ಕಟ್ ಆಫ್ ಬಂದ್ಬಿಟ್ಟು 61 ಇತ್ತಲ್ಲ, ಹಾಗಾಗಿ ಇದು ಕೂಡ ಆಗಲಿಲ್ಲ. ನೆಕ್ಸ್ಟ್ 2024-25ರಲ್ಲಿ ನಾನು ಫಸ್ಟ್ ಎಕ್ಸಾಮ್ IBPS RRBPOಗೆ ಪ್ರಿಪ್ರೇಷನ್ ಮಾಡಿದ್ದೆ ಜನವರಿ ತಿಂಗಳಿಂದ. ಹಾಗಾಗಿ ಆಗಸ್ಟಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದರು. ಇದರಲ್ಲಿ ಪ್ರಿಲಿಮ್ಸ್ ಆಗಿತ್ತು ನಮ್ಮದು PO RRBPO. ಮೇನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ 29ಕ್ಕೆ ಇತ್ತು. ನಮ್ಮ ಪ್ರಿಲಿಮ್ಸ್ RRBPO ಪ್ರಿಲಿಮ್ಸ್ ಸ್ಕೋರ್ ಬಂದ್ಬಿಟ್ಟು ರೀಸನಿಂಗು 33 ಔಟ್ ಆಫ್ 40 ಆ್ಯಂಡ್ 24 ಔಟ್ ಆಫ್ 14 ಪಾಯಿಂಟ್ಸ್. ಟೋಟಲ್ 55 ಔಟ್ ಆಫ್ 80. ಕಟ್ ಆಫ್ ಬಂದ್ಬಿಟ್ಟು 38.50 ಇತ್ತು. ನನ್ನ ಸ್ಕೋರ್ ಬಂದ್ಬಿಟ್ಟು 55. ಇದರಲ್ಲಿ 16.5 ಮಾರ್ಕ್ಸ್ ಜಾಸ್ತಿ ಇತ್ತು ಕಟ್ ಆಫ್ ಇತ್ತು. ಹಾಗಾಗಿ IBPS RRBPO ಪ್ರಿಲಿಮ್ಸ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು RRB ಕ್ಲರ್ಕ್ ರಿಸಲ್ಟ್ ಸ್ಟೇಟಸ್ ಬಿಟ್ಟು ಅದನ್ನೂ ಆಗಿತ್ತು. ಕಂಗ್ರ್ಯಾಚುಲೇಷನ್ ಬಂದಿದೆ. ಅದ್ರ ಸ್ಕೋರ್ ಬಂದ್ಬಿಟ್ಟು ಔಟ್ ಆಫ್ 80 ಮಾರ್ಕ್ಸ್ ಬಂದ್ಬಿಟ್ಟು 72.75 ಇತ್ತು. ಕಟ್ ಆಫ್ ಬಂದ್ಬಿಟ್ಟು 68.25 ಔಟ್ ಆಫ್ 80. ನನ್ನ ಮಾರ್ಕ್ಸ್ 72.75 ಇತ್ತು. ಹಾಗಾಗಿ ಇದನ್ನೂ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು IBPS ಕ್ಲರ್ಕ್ ಬಂದಿತ್ತು. ಇವು ಮೂರು ಈಗ ರಿಸಲ್ಟ್ ಬಿಟ್ಟಿರೋವಾಗ ಲೇಟ್ ಆಗಿಬಿಟ್ರು, ಸ್ವಲ್ಪ ಲೇಟ್ ಆಯ್ತು ಈ ವರ್ಷ ರಿಸಲ್ಟ್ ಬಿಡ್ಬೇಕಾದ್ರು. ಆದರೂ ಎಲ್ಲ ಆಗಿದ್ವಲ್ಲ, ಸ್ವಲ್ಪ ಖುಷಿನೂ ಇತ್ತು. IBPS ಕ್ಲರ್ಕ್ ಪ್ರಿಲಿಮ್ಸು ಆಯಿತು. ಮೇನ್ಸು ಅಕ್ಟೋಬರ್ 13ಕ್ಕೆ ಇತ್ತು. ಹಾಗಾಗಿ ಇದ್ರ ಸ್ಕೋರ್ ಬಂದ್ಬಿಟ್ಟು ನಂದು 79 ಔಟ್ ಆಫ್ 100. ಕಟ್ ಆಫ್ ಬಂದ್ಬಿಟ್ಟು 64.75 ಇತ್ತು. ನೆಕ್ಸ್ಟ್ ಎಕ್ಸಾಮ್ ಬಂದ್ಬಿಟ್ಟು IBPS PO ಪ್ರಿಲಿಮ್ಸ್. ಅದು ಕೂಡ ನಂದು ಎಕ್ಸಾಮ್ ಈ ಸಲ 23-24ರಲ್ಲಿ ಆಗಿರಲಿಲ್ಲ, 2024-25 ಆಗಿತ್ತು. IBPS PO ಪ್ರಿಲಿಮ್ಸ್ ಕೂಡ ಆಗಿತ್ತು. ಅದ್ರ ಸ್ಕೋರ್ ಬಂದ್ಬಿಟ್ಟು 64.25 ಔಟ್ ಆಫ್ 100. ಕಟ್ ಆಫ್ ಬಂದ್ಬಿಟ್ಟು 48 ಇತ್ತು. ಒಂದು 16.25 ಮಾರ್ಕ್ಸ್ ಜಾಸ್ತಿ ಇತ್ತು ಕಟ್ ಆಫ್ ಇತ್ತು ಈ ಸಲ. IBPS PO ಪ್ರಿಲಿಮ್ಸ್ ಕೂಡ 16.25 ಮಾರ್ಕ್ಸ್ ಜಾಸ್ತಿ ಇತ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ಸ್, ಇದು ಕೂಡ ಬಟ್ಟಿದೆ 2024-25ರಲ್ಲಿ. 23-24ರಲ್ಲಿ ಪ್ರಿಲಿಮ್ಸ್ ಆಗಿತ್ತು, ಮೇನ್ಸ್ ಆಗಿರಲಿಲ್ಲ. ಈ ವರ್ಷ ಕೂಡ ಪ್ರಿಲಿಮ್ಸ್ ಆಯಿತು, ಮೇನ್ಸು ಆಯಿತು. ಇದು ಸ್ಕೋರ್ ಬಂದ್ಬಿಟ್ಟು ಕಟ್ ಆಫ್ ಬಂದ್ಬಿಟ್ಟು 51.1 ಔಟ್ ಆಫ್ 125 51 ನಿಂತಿತ್ತು. ನನ್ನ ಸ್ಕೋರ್ ಬಂದ್ಬಿಟ್ಟು 64 ಆಗಿತ್ತು. ನೆಕ್ಸ್ಟ್ IBPS RRBPO ಮೇನ್ಸ್ ಎಕ್ಸಾಮ್ ರಿಸಲ್ಟ್ ಬಿಟ್ಟುಬಿಟ್ಟು 29/9/2024ರಲ್ಲಿ ನಡೆದ IBPS PO ಪ್ರಿಲಿಮ್ಸ್ ಬಂದ್ಬಿಟ್ಟು ಡಿಸೆಂಬರ್ 19 ಡೇಟಲ್ಲಿ ಬಿಟ್ಟು ನನ್ನ ಸ್ಕೋರ್ ಬಂದ್ಬಿಟ್ಟು 66.31 ಆಗಿತ್ತು ಔಟ್ ಆಫ್ 100. ಕಟ್ ಆಫ್ ಬಂದ್ಬಿಟ್ಟು 54.81. ಸೊ ನನ್ನ ಮಾರ್ಕ್ಸ್ ಬಂದ್ಬಿಟ್ಟು 11.5 ಮಾರ್ಕ್ಸ್ ಜಾಸ್ತಿ ಇತ್ತು ಕಟ್ ಆಫ್ ಇತ್ತು. ಸೊ ಇಂಟರ್ವ್ಯೂ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿತ್ತು ನಮ್ಮದು ಫೈನಲ್ ಸೆಲೆಕ್ಷನ್. ಸೊ ಹಾಗಾಗಿ ಇಂಟರ್ವ್ಯೂಗೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ನಾನು ಮೇನ್ಸ್ ಎಕ್ಸಾಮ್ ಮುಗಿದ ನಂತರ. ನೆಕ್ಸ್ಟ್ ಜನವರಿ 1ರಲ್ಲಿ ಕಂಬೈನ್ಡ್ ರಿಸಲ್ಟ್ ಆಫ್ ಆನ್ಲೈನ್ ಮೇನ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಎರಡು ಕೂಡ ಬಿಟ್ಟರು. ಆವಾಗ ನನ್ನ ಸ್ಕೋರ್ ಬಂದ್ಬಿಟ್ಟು ಔಟ್ ಆಫ್ 100 40.52 ಆಗಿತ್ತು. ಕಟ್ ಆಫ್ ಬಂದ್ಬಿಟ್ಟು SCಗೆ 38.5 ಆರ್ ಸಮಥಿಂಗ್ ನಿಂತಿದೆ, 38.5 ಆರ್ 65 ನಿಂತಿದೆ. ಕಟ್ ಆಫ್ ಇದ್ದ 2.5 ಮಾರ್ಕ್ಸ್ ಜಾಸ್ತಿನೇ ಇದೆ, 2 ಮಾರ್ಕ್ಸ್ ಜಾಸ್ತಿನೇ ಇದೆ. ಫೈನಲ್ ನಾನು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಲ್ಲಿ ಸೆಲೆಕ್ಟ್ ಆಗಿದೆ. ಒಂದು ಇಂಟರ್ವ್ಯೂ ಸ್ಕೋರ್ ಬಂದ್ಬಿಟ್ಟು 14 ಕೊಟ್ಟಿದ್ದಾರೆ, ಅಂದರೆ ಔಟ್ ಆಫ್ 100 70 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದರೆ ಅದು 14 ಮಾರ್ಕ್ಸ್ 20ಕ್ಕೆ ಕನ್ವರ್ಟ್ ಮಾಡ್ತಾರೆ. 14 ಮಾರ್ಕ್ಸ್ ಅದು ಇದು 65
66.31 ಆಗಿತ್ತು ನನ್ನ ಸ್ಕೋರ್. 66.31 ಆಗಿತ್ತು. 66.31 66.31 ಆಗಿತ್ತು ಸ್ಕೋರು. ಅದು ಇಂಟು 0.4 ಮಾಡಿದಾಗ ನನ್ನ ಸ್ಕೋರ್ ಬಂದ್ಬಿಟ್ಟು 26.5 ಆಗಿತ್ತು ಔಟ್ ಆಫ್ 80ಗೆ. 26.5 ಪ್ಲಸ್ ಅದು ಇಂಟರ್ವ್ಯೂ ಮಾರ್ಕ್ಸ್ 14 ಕೂಡಿಸಿದಾಗ 40.5 ಆಗುತ್ತೆ. ಹಾಗಾಗಿ ನಾನು ಔಟ್ ಆಫ್ 100 ಸ್ಕೋರ್ ನನ್ನ ಸ್ಕೋರ್ ಬಂದ್ಬಿಟ್ಟು 40.5 ಹಾಗಾಗಿ ಫೈನಲ್ ಸೆಲೆಕ್ಟ್ ಆಗಿದೆ. ಮತ್ತು IBPS RRB ಕ್ಲರ್ಕ್ ಕೂಡ ರಿಸರ್ವ್ ಲಿಸ್ಟಲ್ಲಿ ಬಂತು. ನನ್ನ ಸ್ಕೋರ್ ಬಂದ್ಬಿಟ್ಟು 88.50 ಔಟ್ ಆಫ್ 200. ಇದು ರಿಸರ್ವ್ ಲಿಸ್ಟಲ್ಲಿ ಬಂದಿದೆ. ಜೂನಲ್ಲಿ ಇನ್ನೂ ಬರ್ಬೋದು ಬಟ್ ನಾನು RRPO ಸೆಲೆಕ್ಟ್ ಆಗಿದ್ದೇನೆ. ಏನಷ್ಟು ತೊಗೊಂಡಿಲ್ಲ. ಹಾಗಾಗಿ ನೆಕ್ಸ್ಟ್ ಎಕ್ಸಾಮ್ ಬಂದ್ಬಿಟ್ಟು ಇಂಡಿಯನ್ ಬ್ಯಾಂಕ್ ಇಂಟರ್ವ್ಯೂ ಕೊಟ್ಟಿದ್ದೆ ಬೆಂಗಳೂರಲ್ಲಿ ಕೊಟ್ಟಿದ್ದೆ. ಅವರು ರಿಸಲ್ಟ್ ಬಂದ್ಬಿಟ್ಟು ಜನವರಿ ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ. ನನ್ನ ಟೋಟಲ್ ಸ್ಕೋರ್ ಬಂದ್ಬಿಟ್ಟು 143.50 ಔಟ್ ಆಫ್ 200. 143.50 ಔಟ್ ಆಫ್ 200. ಹಾಗಾಗಿ ಕಟ್ ಆಫ್ ಬಂದ್ಬಿಟ್ಟು 140 ಇಂಡಿಯನ್ ಬ್ಯಾಂಕ್ ಲೋಕಲ್ ಬ್ಯಾಂಕ್ ಆಫೀಸರ್ಗೆ. ಸೊ ಹಾಗಾಗಿ ಇದು ಪ್ರಿಲಿಮ್ಸ್ ಕೂಡ ಆಗಿ ಇದು ಒಂದೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅವರು ಮೇನ್ಸ್ ಥರ. ಅದು ಆಗಿ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರು ಬೆಂಗಳೂರಲ್ಲಿ, ಅದು ಕೂಡ ಕೊಟ್ಟಿದ್ದೆ. ಹಾಗಾಗಿ ಫೈನಲ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ, ಸೆಲೆಕ್ಷನ್ ಲಿಸ್ಟ್. ಕಟ್ ಆಫ್ ಬಂದ್ಬಿಟ್ಟು 140 ಇತ್ತು, ನಂದು 143.50 ಆಗಿತ್ತು ಔಟ್ ಆಫ್ 200. ಸೊ ಹಾಗಾಗಿ ಇದು ಕೂಡ ಸೆಲೆಕ್ಟ್ ಆಗಿತ್ತು. ನೆಕ್ಸ್ಟ್ ಬಂದ್ಬಿಟ್ಟು IBPS PO ಪ್ರಿಲಿಮ್ಸ್ ಜನವರಿ 31ಕ್ಕೆ ಬಿಟ್ಟು 2025-26 ರಿಸಲ್ಟ್ ಬಿಟ್ಟು ರಿಸಲ್ಟ್ ಸ್ಟೇಟಸ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್ ಕಂಗ್ರಾಚುಲೇಷನ್ಸ್ ಅಂತ ಇದು ನೋಡಿ ನಾವು ಭಾಳ ಖುಷಿ. ಯಾಕಂದರೆ ಹೋದ ಸಲ ಪ್ರಿಲಿಮ್ಸ್ ಆಗಿಲ್ಲ, ಈ ಸಲ ಪ್ರಿಲಿಮ್ಸ್ ಮೇನ್ಸ್ ಎರಡೂ ಕೂಡ ಆಗಿದೆ. ಬಟ್ ಇದ್ರ ಸ್ಕೋರ್ ಇನ್ನೂ ಬಿಟ್ಟಿಲ್ಲ. ಇದು ಮಾರ್ಚ್ ತಿಂಗಳಲ್ಲಿ ಮಾರ್ಚ್ 8ಗೆ ಮಾರ್ಚ್ 10 ಮೇಲೆ ಮಾರ್ಚ್ 10ರಿಂದ 20 ಬಿಡ್ಬೋದು. ಬಟ್ ಸ್ಕೋರ್ ಬಿಟ್ಟಾಗ ನಾನು ತೋರಿಸುತ್ತೀನಿ ನನ್ನ ಸ್ಕೋರ್ ಕಾರ್ಡನ್ನು. ಇದು ಮೇನ್ಸ್ ಕೂಡ ಆಗಿತ್ತು ನನ್ನ IBPS PO ಪ್ರಿಲಿಮ್ಸ್. ಮತ್ತು ಈ ವರ್ಷ ಕೂಡ ಎಪೋ ಮೇನ್ಸ್ ಕೂಡ ಆಗಿತ್ತು. ಅದ್ರದ್ದು ಇಂಟರ್ವ್ಯೂ ಡೇಟ್ ಬಂದ್ಬಿಟ್ಟು ನಂದು ಫೆಬ್ರವರಿ 18 ಇದೆ. ಬರುವ ಮಂಗಳವಾರ ಫೆಬ್ರವರಿ 18 ಇದೆ. ನಾನು IBPS PO ಮೇನ್ಸ್ ಇಂಟರ್ವ್ಯೂ ಮೇನ್ಸ್ ಆಗಿಲ್ಲ. ಇಂಟರ್ವ್ಯೂ ಬಂದ್ಬಿಟ್ಟು ಫೆಬ್ರವರಿ 13 ಕೊಟ್ಟಿದ್ದರು. ಕೆನರಾ ಬ್ಯಾಂಕ್ ಹೆಡ್ ಆಫೀಸ್ ಇದು ಬೆಂಗಳೂರಲ್ಲಿ ವೆನ್ಯೂ ಇತ್ತು. ಹಾಗಾಗಿ ನಾನು IBPS RRB ಸೆಲೆಕ್ಟ್ ಆಗಿದ್ದೇನೆ ನಾನು. ಹಾಗಾಗಿ ಇದವರು ಬ್ಯಾಂಕಿಂಗ್ ಅವರಿಗೆ ಸ್ವಲ್ಪ ಸುಮ್ಮನೆ ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅಂತ ತಿಳ್ಕೊಂಡು ನಾನು IBPS PO